ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾರಿ. ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ. ಸಾರಿ ಅಪ್ಪ. ಅಬ್ಬರೇ, ಏನಾಯ್ತು? ನೋವು ಕಮ್ಮಿ ಆಯ್ತು ಅಂತ ಹೇಳಿದ್ರಿ, ಇವಾಗ ನೋಡಿದ್ರೆ ಇಷ್ಟೊಂದು ನರಳಾಡ್ತಿದ್ದೀರಲ್ಲ. ಹಾಸ್ಪಿಟಲ್ಗೆ ಹೋಗಣ್ವಾ? ಪೂರ್ಣಿ, ಹಾಸ್ಪಿಟ್ಲಲ್ಲಿ ಏನು ಬೇಡ. ಮೋಸ್ಟ್ಲಿ ರಾತ್ರಿ ಗಾಯದ ಮೇಲೆ ಭಾರ ಹಾಕಿ ಮಲಗಿದ್ದೆ ಅನ್ಸುತ್ತೆ ಕಣೆ, ಅದಕ್ಕೆ ನೋವು ಕಾಣಿಸ್ಕೊತಿದೆ ಅಷ್ಟೇ. ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಬಿಡು ಪೂರ್ಣಿ. ರೀ, ನೋವು ಜಾಸ್ತಿ ಆಗಿದೆ ಅಂತ ಅನಿಸ್ತಿದೆ. ಈ ಸ್ಥಿತಿಯಲ್ಲಿ ನೀವು ಆಫೀಸ್ಗೆ ಹೋಗೋದು ಬೇಡ. ಇವತ್ತು ಲೀವ್ ಹಾಕಿ ಮನೆಯಲ್ಲೇ ರೆಸ್ಟ್ ಮಾಡಿ. ಅಲ್ಲ ಪೂರ್ಣಿ, ಅದು ಹೇಗೆ ಸಾಧ್ಯ? ನಾನು ಆಫೀಸ್ಗೆ ಹೋಗಲೇಬೇಕು. ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಇದ್ದೀನಲ್ವಾ, ಹಾಗಾದರೆ ನಾನು ಆಫೀಸ್ಗೆ ಹೋಗಲೇಬೇಕು ಪೂರ್ಣಿ. ಇವಾಗ ಕಾವೇರಿ ಬೇರೆ ಮನೆಗೆ ಬಂದಿದ್ದಾಳೆ. ನಾಳೆ ದಿನ ಅವಳು ಈ ಮನೆಗೆ ಶಾಶ್ವತವಾಗಿ ಬಂದರೂ ಬರ್ಬೋದಲ್ವಾ? ಅಂದ್ರೆ ಪೂರ್ಣಿ, ಅವಳೆಲ್ಲ ಜವಾಬ್ದಾರಿನೂ ನನ್ನ ಮೇಲೆ ಇರುತ್ತಲ್ವಾ, ಅದಕ್ಕೆ ಹಾಗೆ ಹೇಳಿದೆ ಕಣೆ. ರೀ, ಏನ್ ಮಾತಾಡ್ತಿದ್ದೀರಾ ನೀವು? ಅಂದರೆ ಈ ಪರಿಸ್ಥಿತಿ ಅನ್ನೋದು ಯಾವಾಗ ಹೇಗೆ ಬದಲಾಗತ್ತೆ ಅಂತ ಯಾರಿಗೆ ಗೊತ್ತೇ ಪೂರ್ಣಿ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಕಾವೇರಿನ ಕೈ ಬಿಡೋಕ್ಕಾಗತ್ತಾ? ಅವಳಿಗೆ ಆಸರೆಯಾಗಿ ನಿಲ್ಲೋದು ನಮ್ಗಳ ಕರ್ತವ್ಯ ಕಣೆ. ಅದಕ್ಕೆ ಹಾಗೆ ಹೇಳಿದೆ ಅಷ್ಟೆ. ಪೂರ್ಣಿ ನೋಡು, ನಾನು ಮಾತು ಕೊಡ್ತಾ ಇದ್ದೀನಿ ಕಣೆ, ನಿಮ್ಮೆಲ್ಲರನ್ನೂ ಚೆನ್ನಾಗಿ ನೋಡ್ಕೋತೀನಿ ಕಣೆ. ಪೂರ್ಣಿ, ಶಂಕರ ಬಂದ ಅನ್ಸತ್ತೆ. ನಾನು ಹೊರಡ್ತೀನಿ ಆಫೀಸ್ಗೆ. ಇರಿ, ನಾನು ಲಂಚ್ ಬಾಕ್ಸ್ ತರ್ತೀನಿ. ಪರವಾಗಿಲ್ಲ, ನೀನು ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಬೆಳಗ್ಗೆ ಕಾವೇರಿ ಆಡಿದ ಮಾತುಗಳು, ಅವಳು ಕಣ್ಣಲ್ಲಿದ್ದಿದ್ ನೋವು ನನ್ನ ಮನ್ಸಿಗೆ ತಡ್ಕೊಳಕ್ಕಾಗ್ತಿಲ್ಲ ಪೂರ್ಣಿ. ಅಮ್ಮ ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೋ. ಅಮ್ಮ ಪ್ಲೀಸ್ ಅಮ್ಮ, ಸಮಾಧಾನ ಮಾಡ್ಕೋ. ಅವಳೊಂಥರ ದೀಪ, ಎಲ್ರಿಗೂ ಬೆಳಕಾಗಿ ಕೊನೆಗೆ ಅವಳೇ ಬೂದಿಯಾಗಿ ಉಳಿತಿದ್ದಾಳೆ. ಅಮ್ಮ, ಕಾವೇರಿ ಏನ್ ಹೇಳಿದ್ಲು? ಎದು ನನಗೆ ಮೋಸ ಮಾಡಿದಾಗ ಅರ್ಧ ಸತ್ತೋದೆ, ಅವ್ರ ಮದ್ವೆ ನಿಲ್ಸಿ ಹೋದಾಗ ಪೂರ್ತಿ ಸತ್ತೋದೆ. ಇದಕ್ ಮೇಲೆ ನನ್ನ ಜೀವನದಲ್ಲಿ ಏನಾಗುತ್ತೆ ಅಂತ ನೀನ್ ಟೆನ್ಷನ್ ಮಾಡ್ಕೋತಿದ್ಯಾ ಅಂತ ನನಗೆ ಹೇಳಿದ್ಲು ಪೂರ್ಣಿ. ರಾಮ್ ಸರ್ ಸಾಯ್ತಾರೆ ಅಂತ ಗೊತ್ತಿದ್ದು ನಾನು ಅವ್ರನ್ನ ಮದ್ವೆ ಆಗಿದ್ದು ನನ್ನ ಜೀವನ ಚೆನ್ನಾಗಿರ್ಲಿ ಅಂತಲ್ಲ, ಅವ್ರನ್ನ ನಂಬ್ಕೊಂಡಿರೋ ಸಾವಿರಾರು ಕುಟುಂಬಗಳಿಗೋಸ್ಕರ ಅಂತ ಹೇಳಿದ್ಲು.
ನಾನ್ ಜೀವಂತವಾಗಿರೋವರೆಗೂ ಅಪ್ಪನ ಆದರ್ಶ ರಾಮ್ ಸರ್ ಕನ್ಸುಗಳನ್ನ ಜೀವಂತವಾಗಿಡ್ತೀನಿ ಅಂತ ಹೇಳ್ದಾಗ ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಪೂರ್ಣಿ. ಕೊನೆದಾಗೊಂದ್ ಮಾತು ಹೇಳಿದ್ಲು ಪೂರ್ಣಿ, ವಿಧಿ ಆಟಕ್ಕೆ ನನ್ ಮನ್ಸು ಕಲ್ಲಾಗಿ ಹೋಗಿದೆ. ಇನ್ ಬರೋ ಯಾವ್ದೋ ಒಂದು ಹೊಸ ಕಷ್ಟಕ್ಕೆ ಕಣ್ಣೀರ್ಗೆ ನನ್ ಮನ್ಸು ಕರ್ಗಲ್ಲ ಅಂತ ಹೇಳಿದ್ಲು ಪೂರ್ಣಿ. ಅವಳ ಮನ್ಸು ಎಷ್ಟು ಕಷ್ಟ ಅನುಭವಿಸಿ ಈ ತರ ಕಲ್ಲಾಗಿರ್ಬೋದು ಅಂತ ನೆನ್ಸ್ಕೊಂಡ್ರೆ ನಂಗೆ ತುಂಬಾ ದುಃಖ ಆಗ್ತಿದೆ ಪೂರ್ಣಿ. ಬಾಳ್ ಬದುಕ್ಬೇಕಾಗಿರೋ ನನ್ ಮಗಳ ಜೀವನದಲ್ಲಿ ಈ ತರ ಎಲ್ಲ ಆಗೋಯ್ತಲ್ಲ ಪೂರ್ಣಿ. ಅಮ್ಮ ಪ್ಲೀಸ್ ಅಳ್ಬೇಡ ಅಮ್ಮ. ನಮ್ ಕಾವೇರಿ ಜೀವನನ ನೆನ್ಸ್ಕೊಂಡು ಅಳೋದಕ್ಕಿಂತ ಕಾವೇರಿನ ನೋಡಿ ಹೆಮ್ಮೆ ಪಡ್ಬೇಕು ಅಮ್ಮ. ಹೆಮ್ಮೆ ಪಡ್ಬೇಕಾ? ಹೌದಮ್ಮ, ಜೀವನದಲ್ಲಿ ಸ್ವಲ್ಪ ನಾವ್ ಅನ್ಕೊಂಡಿದ್ದಾಗೋದಿಲ್ಲ ಅಂದಾಗ ಎಷ್ಟೋ ಜನ ತಮ್ಮ ಜೀವನೇ ಕಳ್ಕೊಂಡ್ಬಿಡ್ತಾರೆ. ಆದ್ರೆ ನಮ್ ಕಾವೇರಿ ತನ್ನ ನೋವನ್ನೆಲ್ಲ ಮರ್ತು ಸಾವಿರಾರು ಜೀವಗಳನ್ನ ಉಳಿಸೋ ನಿರ್ಧಾರ ಮಾಡಿದಾಳೆ. ಸಾವಿರಾರು ಕುಟುಂಬಕ್ಕೋಸ್ಕರ ಬದುಕೋ ತೀರ್ಮಾನ ಮಾಡಿದಾಳೆ ಅಂದ್ರೆ ಇದು ನಿಜವಾಗ್ಲೂ ಹೆಮ್ಮೆ ಪಡೋ ವಿಷಯ ಅಲ್ವೇನಮ್ಮ? ಅವಳಿಗೆ ಸಮಯದಲ್ಲಿ ನಾವು ಪ್ರೋತ್ಸಾಹ ಕೊಡ್ಬೇಕು. ಅಷ್ಟೇ ಅಲ್ಲ, ಮುಂದಿನ ಜೀವನ ಕಟ್ಕೊಳ್ಳೋಕೆ ನಾವೇ ಅವಳಿಗೆ ಧೈರ್ಯ ಹೇಳ್ಬೇಕು. ಅವಳ ಮನ್ಸನ್ನ ಬದಲಾಯಿಸೋದು ನಮ್ ಜವಾಬ್ದಾರಿ ಅಮ್ಮ. ಅದೆಲ್ಲ ಹೇಗ್ ಸಾಧ್ಯ ಪೂರ್ಣಿ? ಕಾವೇರಿ ಅವಳ ಜೀವನನೇ ಮುಗ್ದೋಯ್ತು ಅಂತ ಹೇಳ್ತಿದ್ದಾಳಲ್ಲ. ಮುಗ್ದೋಯ್ತು ಅನ್ಕೊಂಡಾಗ್ಲೇ ದೇವ್ರಾಟ ಶುರು ಆಗೋದು ಅಮ್ಮ. ಮನುಷ್ಯನ್ ತಪ್ಪುಗಳನ್ನ ಸರಿ ಮಾಡಕ್ಕೆ ಅಂತಾನೆ ಎರೇಸರ್ ಕೊಟ್ಟಿರೋ ಭಗವಂತ ಕಾವೇರಿ ತಪ್ಪುಗಳನ್ನು ಸರಿ ಮಾಡಕ್ಕೆ ಏನಾದ್ರೂ ಒಂದ್ ಮಾಡೇ ಮಾಡ್ತಾನೆ. ಈ ಕಾಲದಲ್ಲಿ ವಯಸ್ಸಾದವ್ರಿಗೆ ಹೊಸ ಜೀವನದ ಆಯ್ಕೆ ಕೊಡೋ ಭಗವಂತ ಕಾವೇರಿ ಜೀವನನ ಸರಿ ಮಾಡೋದಕ್ಕೆ ದಾರಿ ತೋರಿಸ್ತಾ ಇರ್ತಾನ. ನೀನ್ ಹೇಳ್ತಾ ಇರೋದ್ ಸರಿ ಪೂರ್ಣಿ. ನಿನ್ ಮಾತ್ ಕೇಳಿ ನನ್ ಮನ್ಸಿಗೆ ಈಗ ಸಮಾಧಾನ ಆಗ್ತಾ ಇದೆ. ಅಮ್ಮ, ಕಾವೇರಿ ವಿಷಯದಲ್ಲಿ ಇಲ್ಲಿವರೆಗೂ ಅಸಾಧ್ಯ ಅನ್ನೋದೆಲ್ಲ ಸಾಧ್ಯ ಆಗಿದೆ. ಹಾಗಾಗಿ ನಂಬಿಕೆ ಕಳ್ಕೋಬೇಡ ಅಮ್ಮ. ಏನೇ ಆದ್ರೂ ಒಳ್ಳೇದಿಕ್ಕೆ ಅಂತಾನೆ ಅನ್ಕೋ ಅಷ್ಟೇ. ಅಂಥ ಸಮಯ ಬಂದಾಗ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ನಮಸ್ತೆ ಮೇಡಮ್.